Hello everyone, welcome back to my channel. ಸಂಡೇ ಆಗಿದ್ದರಿಂದ ಇವತ್ತು ನಾನು ಬಿಲ್ಲುನ ಸ್ನಾನ ಮಾಡಿಸ್ಲಿಕ್ಕೆ ಅಂತ ಹೊರಟಿದ್ದೇನೆ. ಸ್ನಾನ ಮಾಡೋದಂದರೆ ಅವನಿಗೆ ಇಷ್ಟನೇ ಇಲ್ಲ, ಅದು ಸಹ ಬಾತ್ರೂಮಲ್ಲಿ ಅಂತೂ ಅವನಿಗೆ ಇಷ್ಟನೇ ಇಲ್ಲ ಸ್ನಾನ ಮಾಡೋದು. ಹೀಗೆ ಔಟ್ಸೈಡ್ ಆದರೂ ಸ್ವಲ್ಪ ಆದರೂ ಸುಮ್ಮನೆ ಇರ್ತಾನೆ, ಇಲ್ಲದಿದ್ದರೆ ಬಾತ್ರೂಮಲ್ಲೆಲ್ಲ ಸ್ನಾನ ಮಾಡಿಸಿದರೆ ಅವನು ಪರಚಿ ಬಿಡ್ತಾನೆ. ಅವನನ್ನು ಸ್ನಾನ ಮಾಡಿಸುವಷ್ಟರಲ್ಲಿ ನಮಗೆ ಸಾಕಾಗಿ ಹೋಗಿರ್ತದೆ. ಬಕೆಟಲ್ಲಿ ನೀರು ತಂದಿಟ್ಟ ತಕ್ಷಣ ಅವನಿಗೆ ಗೊತ್ತಾಗ್ತದೆ ಅವನನ್ನು ಸ್ನಾನ ಮಾಡಿಸ್ಲಿಕ್ಕೇ ನೀರು ತಂದಿಟ್ಟದು ಅಂತ. ಸೊ ಓಡಲಿಕ್ಕೆ ರೆಡಿಯಾಗಿರ್ತಾನೆ, ಮತ್ತೆ ಎಲ್ಲಿದ್ದಾನೆ ಅಲ್ಲಿ ಅಡಗಿ ಕೂರ್ತಾನೆ, ಬರುವುದೇ ಇಲ್ಲ. ಫಸ್ಟ್ ನೀರು ಹಾಕುವಾಗ ಸುಮ್ಮನೆ ಇರ್ತಾನೆ, ಮತ್ತೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಸಣ್ಣದ್ರಿಂದಲೇ ಸ್ನಾನ ಮಾಡಿಸ್ತುಂಟು, ಆದರೂ ಸಹ ಸ್ನಾನ ಮಾಡಿಸೋದು ಅಂದರೆ ಇಷ್ಟ ಇಲ್ಲ ಅವನಿಗೆ. ಬಟ್ ಸ್ನಾನ ಮಾಡಿಸದಿದ್ದರೆ ಅವನ ಹೇರ್ ಎಲ್ಲ ಗಂಟಾಗಿ ಹೋಗಿರ್ತದೆ, ಮೈಯಲ್ಲಿ ಫುಲ್ಲು ಮಣ್ಣೆಲ್ಲ ಮಾಡಿಕೊಂಡು ಬಂದಿರ್ತಾನೆ. ಸೊ ಸ್ನಾನ ಮಾಡಿಸಲೇಬೇಕಾಗ್ತದೆ. ನಾನು ಹಿಮಾಲಯ ಶ್ಯಾಂಪುವೇ ಯೂಸ್ ಮಾಡ್ತಿರೋದು ಅವನಿಗೆ. ಫಸ್ಟಿಗೆ ಬೇರೆ ಶ್ಯಾಂಪು ಯೂಸ್ ಮಾಡ್ತಿತ್ತು, ಬಟ್ ಹೇರ್ ಫಾಲ್ ಆಗ್ತಿತ್ತು ಅವನಿಗೆ. ಬಟ್ ಇದರಲ್ಲಿ ಯಾವ ಪ್ರಾಬ್ಲಮ್ ಸಹ ಇಲ್ಲ. ಆಲ್ಸೋ ಪರಿಮಳ ಕೂಡ ತುಂಬ ಒಳ್ಳೆಯದಿದೆ. ನಾವು ತಣ್ಣೀರಲ್ಲಿ ಸ್ನಾನ ಮಾಡಿಸೋದಿಲ್ಲ, ಲೈಟ್ ಬಿಸಿ ನೀರಲ್ಲಿ ಸ್ನಾನ ಮಾಡಿಸೋದು ಅವನಿಗೆ, ಚಳಿ ಆಗ್ತದೆ ಅಂತ. ಸ್ನಾನ ಮಾಡಿಸುವಷ್ಟರಲ್ಲಿ ಮಳೆ ಸಹ ಬರ್ತಿತ್ತು, ಅದಕ್ಕೆ ಬೇಗ ಸ್ನಾನ ಮಾಡಿಸ್ತಾ ಇದ್ದೆ. ಮತ್ತು ಅವನು ಬಿಡ್ತಾನೂ ಇರಲಿಲ್ಲ. ಅಮ್ಮ ಸಹ ಬಂದರು ಮತ್ತೆ ಹೆಲ್ಪ್ ಮಾಡಲಿಕ್ಕೆ ಅಂತ. ಇಬ್ಬರಿದ್ದರೆ ಒಬ್ರು ಹಿಡ್ಕೊಂಡಾಗ ಇನ್ನೊಬ್ಬರಿಗೆ ಸ್ನಾನ ಮಾಡಿಸಲಿಕ್ಕೆ ಈಸಿ ಆಗ್ತದೆ, ಇಲ್ಲದಿದ್ದರೆ ತುಂಬ ಕಷ್ಟ ಆಗ್ತದೆ. ಅವನು ಬಿಡೋದಿಲ್ಲ. ಮತ್ತೆ ಮಳೆ ಬಂತು ಅಂತೇಳಿ ಬೇಗ ಸ್ವಲ್ಪ ಸ್ನಾನ ಮಾಡಿಸಿ ರಪ್ಪ ಅಂತೇಳಿ ಒಳಗೆ ಕರ್ಕೊಂಡು ಹೋದ್ವಿ. ಇಲ್ಲದಿದ್ದರೆ ಮತ್ತು ಅವನಿಗೆ ಮಳೆ ಟೈಮಲ್ಲಿ ಜಾಸ್ತಿ ಚಳಿ ಸಹ ಆಗ್ತದಲ್ಲ, ಹಾಗೆ ಬೇಗನೆ ಮುಗಿಸಿದ್ವಿ ನಾವು ಸ್ನಾನ ಅವನದು. ಅಷ್ಟೊತ್ತಾಗುವಾಗ ಒಂದು ಕಾಲ್ ಬಂತು, ಮನೆಗೆ ಬಾ ಅಂತ. ಹಾಗೆ ರಪ್ಪ ಅಂತೇಳಿ ರೆಡಿಯಾಗಿ ಅವ್ರ ಮನೆಗೆ ಹೋದೆ. ಅಕ್ಕನಿಗೆ ಮದುವೆಗೆ ಹೋಗ್ಲಿಕ್ಕಿತ್ತು, ಅವಳಿಗೆ ಸಾರಿ ಉಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಭಾವನ ನನಗೆ ಕಾಲ್ ಮಾಡಿದರು, ಸಾರಿ ಉಡಿಸ್ಲಿಕ್ಕೆ ಬಾ ಅಂತ. ಹಾಗೆ ನಾನು ಹೋಗಿದ್ದೆ.
ಅಕ್ಕನ ಅತ್ತೆ ನನಗೆ ಜ್ಯೂಸ್ ತಂದು ಕೊಟ್ಟು ಹೋದ್ರು. ಒಬ್ರಿಗೇನೆ ಸಾರಿ ಉಡ್ಲಿಕ್ಕೆ ಸುಲಭ ಅಂತೇಳಿ ನಾನು ಹೇಳುವುದಿಲ್ಲ, ಸ್ವಲ್ಪ ಗೊತ್ತಿಲ್ಲದವರಿಗೆ ಕಷ್ಟ ಆಗ್ತದೆ. ಆದರೆ ಇವಳಿಗೆ ಕಲೀಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಫೈನಲ್ ಆಗಿ ಹೀಗೆ ಕಾಣ್ತಿದ್ಲು. ನೋಡಿ ಹೇಗಾಗಿದೆ ನಾನು ರೆಡಿ ಮಾಡಿದ್ದು ಅಂತ. ಅಲ್ಲಿಂದ ಮನೆಗೆ ಬಂದಾಗ ನಮ್ಮ ಬಿಲ್ಲು ಡ್ರೈ ಆಗಿ ಹೀಗೆ ಆಗಿದ್ದ. ನೋಡಿ ಹೇಗೆ ಕಾಣ್ತಿದ್ದಾನೆ ಈಗ ಅಂತ. ನೆಕ್ಸ್ಟ್ ಮನೆಯಲ್ಲಿ ನನಗೆ ಜೋಳ ಕಂಡಿತು. ಸೊ ನಾನು ಜೋಳವನ್ನು ತೆಗೆದು ಬೇಯಲಿಕ್ಕೆ ಇಟ್ಟಿದ್ದೇನೆ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಕರಿಮೆಣಸಿನ ಪುಡಿ ಹಾಕಿ ಅದನ್ನು ಬೇಯಲಿಕ್ಕೆ ಬಿಟ್ಟಿದ್ದೇನೆ. ನನಗೆ ಹೀಗೆ ಮಾಡಿ ತಿನ್ನೋದಂತ ಹೇಳಿದರೆ ತುಂಬ ಇಷ್ಟ. ಈಗ ಇದು ರೆಡಿಯಾಗಿದೆ. ನೆಕ್ಸ್ಟ್ ಒಂದು ಪ್ಲೇಟಿಗೆ ಹಾಕಿ ತಿಂದರೆ ಆಯ್ತದನ್ನು. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ. ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟೇಕ್ ಕೇರ್, ಬಾಯ್.